ಸ್ವಾಮಿಯೇ ಪರಾಕು ಸ್ವಾಮಿ ಪರಾಕು. ನಾನು ನಿನ್ನ ಹಣೆಗೆ ಶರಪ್ರಯೋಗ ಮಾಡಿದ ಕ್ಷಣಕ್ಕೆ ನೆತ್ತಲೊಡೆದು ನೊಸಲೊಡೆದು ರಕ್ತ ಬಂದು ಎಡಗೈಯಲ್ಲಿ ಅದನ್ನು ಒತ್ತಿ ಹಿಡಿದೆ. ಸುದರ್ಶನವನ್ನು ಬಲ ಕೈಯಲ್ಲಿ ಹಿಡಿದು ರಥದಿಂದ ಕೆಳಕ್ಕೆ ಧುಮುಕಿದ ಮಾತ್ರಕ್ಕೆ ಇದೋ ನಿನ್ನ ರಥದಲ್ಲಿ ರಥಿಕನಾಗಿದ್ದಂತಹ ಪಾರ್ಥ ಬೆದರಿಕೊಂಡಿದ್ದಾರೆ. ಧನುಸನ್ನು ಎಸೆದು ನಿನ್ನ ಹಿಂದೆಯೇ ಕೆಳಕ್ಕೆ ಧುಮುಕಿ ನಿನ್ನ ಒಂದು ಕಾಲಿನಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ನಿನ್ನದಾದಂತಹ ಉಗ್ರ ರೂಪವನ್ನು ಕಂಡು ಎರಡು ಬಲವು ಬೆದರಿ ಕಣ್ಮುಚ್ಚಿ ನಿಂತಿದೆ. ನೋಡುವುದಕ್ಕೆ ಅಸಾಧ್ಯವಾದಂತಹ ದೃಶ್ಯ ಎಂದು ನಿನ್ನದಾದಂತಹ ಉಗ್ರ ರೂಪ ಯಾರಿಗೂ ಸಹಿಸುವುದಕ್ಕೆ ಅಸಾಧ್ಯ. ಆದ್ದರಿಂದಲೇ ಬೆದರಿ ನಿಂತಹ ಈ ಉಭಯ ಬಲದಲ್ಲಿ ಒಬ್ಬರು ಅಚೇತನರಾಗಿ ನಿಂತಿರುವ ಕಾಲಕ್ಕೆ ನಾನು ಮಾಡಿದ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಎನ್ನುವ ಒಂದು ದಿಸೆಯಿಂದಲೂ ಹೌದು. ನಾನು ನನ್ನದಾದಂತಹ ಧನುಸ್ಸನ್ನು ಕೆಳಗೆ ಇರಿಸಿ ರಥದಿಂದ ಇಳಿದು ನಿನ್ನ ಹಾಗೆ ಧುಮುಕುವುದಕ್ಕಾಗುವುದಿಲ್ವಲ್ಲ. ನನಗೆ ನಾನು ಮುದುಕನಲ್ವೇ, ಆದ್ದರಿಂದಲೇ ನಿಧಾನಕ್ಕೆ ಇಳಿದು ಬಂದಿದ್ದೇನೆ. ನಿನಗೆ 3 ಸುತ್ತು ಪ್ರದಕ್ಷಿಣೆ ಬಂದಿದ್ದೇನೆ. ನಿನ್ನ ಕೈ ಹಿಡಿದಿದ್ದೇನೆ. ನಾನು ಹೇಳುವುದು ಕೇಳಿದ್ದೇನೆ. ಬೆನ್ನೆ ತಿಂದ ಕೈ ನಿನ್ನದ್ದು ಎನ್ನುವುದಾಗಿ. ಎಂತಹ ಮಧುಕರ ಸ್ವಾಮಿ, ಮಧುಕರ ವೃತ್ತಿ ಮಾಡುತ್ತಿರುವಂತಹ ನಿನ್ನದು ಮೃದುವಾದ ಕರಗಳು. ಅದನ್ನು ಹಿಡಿದ ಕ್ಷಣಕ್ಕೆ ನನಗೆ ಚೆನ್ನಾಗಿ ನೆನಪಾಗುವುದು ನೀನು ಶ್ರೀಮನೋಹರನಲ್ವೇ ಸ್ವಾಮಿ. ನಿನ್ನದ್ದಾದಂತಹ ಮನೋಹರವಾದಂತಹ ರೂಪವನ್ನು ಕಂಡಲ್ವಿ. ಸಾಗರದಿಂದ ಉದಿಸಿ ಬಂದಂತಹ ಲಕ್ಷ್ಮೀದೇವಿ ವರಹ ಮಾಲಿಕೆಯನ್ನು ನಿನ್ನ ಕೊರಳಿಗೆ ಹಾಕಿ ನಿನ್ನ ಸತಿಯಾಗಿರುವುದಕ್ಕೆ ಒಪ್ಪಿಕೊಂಡದ್ದು. ಆ ಕಾರಣದಿಂದಲೂ ನೀನು ಆ ಸತಿಯಾದಂತಹ ಲಕ್ಷ್ಮೀದೇವಿಗೆ ನಿನ್ನ ವಕ್ಷಸ್ಥಳದಲ್ಲಿ ವಾಸಸ್ಥಾನವನ್ನು ಕಲ್ಪಿಸಿದುದರ ದೆಸೆಯಿಂದಲೇ ನಿನಗೆ ಶ್ರೀ ಮನೋಹರ ಎನ್ನುವ ಹೆಸರು ಬಂದದ್ದು, ಶ್ರೀನಿವಾಸ ಎನ್ನುವ ಹೆಸರು. ಓ ಮನೋಹರ ಸ್ವಾಮಿಯೇ, ನೀನು ಮನೋಹರನಾಗಿಯೇ ಇಲ್ಲಿ ಕಾಣಿಸಿಕೊಳ್ಳಬೇಕಲ್ಲದೆ ಅಂದು ಶಿಶುವಾದಂತಹ ಪ್ರಹ್ಲಾದನನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಕಂಬದಿಂದೊಡೆದು ಬಂದ ಯಾವ ಬಿಂಬ ಉಂಟೋ ಅದನ್ನು ತೋರಿಸುವುದಕ್ಕೆ, ಹರಿಯಾಗದೆ ನರಹರಿಯಾಗುವುದಕ್ಕೆ ನೋಡಿದರೆ ನಮಗೆಲ್ಲ ಹೆದರಿಕೆಯಾಗುವುದಿಲ್ವೇ ಸ್ವಾಮಿ? ನಿನ್ನ ಆ ಉಗ್ರ ರೂಪವನ್ನು ಕಂಡು ಹೆದರದೇ ಇರುವುದಕ್ಕೆ ನಾವೇನು ಹಿರಣ್ಯ ಕಶ್ಯಪರೇ ಸ್ವಾಮಿ? ನಾವು ಸಾಮಾನ್ಯ ಮನುಷ್ಯರಲ್ಲಿ ಅಲ್ಲ. ಆ ಕಾಲದಲ್ಲಿ ಹಿರಣ್ಯ ಕಶ್ಯಪನು ಹೆದರಿಕೊಂಡನಂತೆ. ಮತ್ತೆ ಸಾಮಾನ್ಯರಾದಂಥ ಮನುಜರಾದ ನಮ್ಮ ಪಾಡೇನು ಸ್ವಾಮಿ? ಸುದರ್ಶನವನ್ನು ಹಿಡಿದು ಬಿಡ್ತೇನೆ, ಯಾರು ತಡೆದರೂ ಬಿಡಲಾರೆ, ಸುಡುತ್ತೇನೆ ಅಂತ ಧಾವಿಸುತ್ತೀಯಲ್ಲ ಸ್ವಾಮಿ. ಅಲ್ಲ, ನೀನು ಸುಟ್ಟರೆ ಯಾರಿಗೆ ನಷ್ಟ ಸ್ವಾಮಿ? ನಿನ್ನದ್ದನ್ನು ನೀನೇ ಸುಡುವುದಲ್ಲ. ಈ 3 ಲೋಕವು ನಿನ್ನದ್ದೇ ಅಲ್ವಾ? ಅದನ್ನು ಸುಟ್ಟರೆ ನಮಗೆ ಯಾರಿಗಾದ್ರೂ ನಷ್ಟ ಉಂಟೆ? ನಷ್ಟ ಆಗುವುದು ನಿನಗೆ ಸ್ವಾಮಿ. ಚಿನ್ಮಯ ಮೂರ್ತಿಯಾದಂತಹ ನೀನು ಮೃಣ್ಮಯರಾದಂತಹ ನಮ್ಮ ಮೇಲೆ ಮುನಿದು ಸುದರ್ಶನವನ್ನು ಹಿಡಿದು ನಿಂತರೆ ಇಲ್ಲ ಅಲ್ಲ ಅಂತ ಹೇಳುವುದಕ್ಕೆ ನಾವಾರು ಸ್ವಾಮಿ? ನಾವೆಷ್ಟಾದರೂ ಬರಿಯ ಸೇವಕರು ಹೌದು ತಾಯಿ. ಭಕ್ತ ವತ್ಸಲನಿದ್ದೀಯ, ಭಕ್ತ ಪ್ರೇಮಿ ಇದ್ದೀಯ ನೀನು. ನಾನು ಆಡಿದಂತಹ ಬಾಯಿ ತಪ್ಪಿನಿಂದ ಆಡಿದಂತಹ ಒಂದು ಮಾತನ್ನೇ ಸತ್ಯವಾಗಿಸುವುದಕ್ಕೆ ಬೇಕಾಗಿ ನೀನು ಸುದರ್ಶನವನ್ನು ಹಿಡಿದೇ ಎನ್ನುವುದನ್ನು ತಿಳಿಯದೇ ಹೋದವನೇ ಹೇಳು. ಪರಮಾತ್ಮ ತುಂಬಿದ ಸಭೆಯಲ್ಲಿ ಕರ್ಣನಾಡಿದಂತಹ ಮಾತುಗಳನ್ನು ಕೇಳುತ್ತಾ ಮೈ ಮೇಲೆ ಪ್ರಜ್ಞೆಯನ್ನು ಕಳೆದುಕೊಂಡಂತಹ ನಾನು ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಹೇಳಿದ ಶ್ರೀಕೃಷ್ಣ ಸ್ವಾಮಿಯ ಕರಕಮಲದಲ್ಲಿ ಸುದರ್ಶನವನ್ನು ಹಿಡಿಸ್ತೇನೆ ಎನ್ನುವುದಾಗಿ ಅಹಂಕಾರದಿಂದ ಹೇಳಿದೆ ಸ್ವಾಮಿ. ಆದರೆ ನಾನು ಬಾಯಿ ತಪ್ಪಿನಿಂದ ಆಡಿದಂತಹ ಮಾತನ್ನು ಸತ್ಯವಾಗಿಸುವುದಕ್ಕೆ ಬೇಕಾಗಿ ಅಲ್ವೇ ಭಕ್ತವತ್ಸಲನಾದಂತಹ ನೀನು ಸುದರ್ಶನವನ್ನು ಹಿಡಿದು ನಿಂತು ಆಯ್ತು, ಹಿಡಿದದ್ದೇ ಹೌದಾದ್ರೆ, ನನ್ನನ್ನು ತರೆಯುವುದೇ ಹೌದಾದ್ರೆ ಚೆನ್ನಾಯ್ತು. ನನ್ನ ಕಂಠವನ್ನು ನಿಲ್ಲಿ, ನನ್ನನ್ನು ಕೊಲ್ಲು, ಬಾ, ಮುಂದುವರಿ
ನನಗಾದ್ರೂ ಬದುಕುವ ಆಸೆ ಉಂಟು ಅಂತ ಭಾವಿಸಿದೆಯೇ ಓ ಇಂದಿರೇಶ? ನಾನು ಇವರ ಜಗಲ್ಲವನ್ನು ಇಂದು ಈಕ್ಷಿಸಲಾರೆ ದೇವ. ಇಂದು ಈಜಿಸಲಾರೆ ತಿಳಿದು ಕಣ್ಣಾರೆ ಇಂದಿರೆ ಜನೆ ನಾನು ಇವರ ಜಗಲವನ್ನು ಇಂದು ಈಜಿಸಲಾರೆ ತಿಳಿದು ಕಣ್ಣಾರೆ ಎಂದಾದರಿ ಕಾಯ ಎರವಿ ನೋಡನಿಜಿಯ ಹಿಂದೆ ಹೋಗಲಿ ತಿರ್ಚು ಚಕ್ರವನ್ನೆಚ್ಚು ಹಿಂದೆ ಹೋಗಲಿ ತಿರ್ಚು ಚಕ್ರವನ್ನೆಚ್ಚು ಶ್ರೀ ಮನೋಹರ ಸ್ವಾಮಿ ಪರ ಓ ಸ್ವಾಮಿ ಇಂದಿರಾ ರಮಣನಿ ಅಲ್ವೇ? ಇಂದಿಗೆ ನನಗಾದರೂ ಬದುಕಿದ್ದು ಹೆಚ್ಚಾಯಿತು ಅಂತ ಅನ್ನಿಸ್ತಾ ಉಂಟು. ನನ್ನವರೇ ಆದಂತಹ ಕುರುಪಾಂಡವರು ಇಬ್ಬದಿಯವರಾಗಿ ಎರಡು ಬಲಗಳಾಗಿ ಪರಸ್ಪರ ಹೋರಾಡುವುದನ್ನು ನೋಡಿದ ಮೇಲೆ ನನಗೆ ಬದುಕು ಬೇಡ ಅಂತ ಇಂದು ಈಕ್ಷಿಸಲಾರೆ ಸ್ವಾಮಿ. ನಾನು ಜೀವಂತವಿದ್ದು ನನ್ನದೇ ಮೊಮ್ಮಕ್ಕಳ ಜಗಳವನ್ನು ನೋಡುವುದಕ್ಕೆ ಅಸಾಧ್ಯವಾಗಿದೆ. ಆದ್ದರಿಂದಲೇ ನನಗಿನ್ನು ಬದುಕಬೇಕು ಎನ್ನುವಂತಹ ಬಯಲಾಸೆಗಳಿಲ್ಲ. ಹೋದರೆ ಹಿಂದೇ ಹೋಗಲಿ, ತೀರ್ತು ಚಕ್ರವನ್ನೆಚ್ಚು, ನನ್ನ ಕಂಠವನ್ನು ತುಂಡರಿಸು, ನನಗೆ ಇರುವಂತಹ ಈ ಭವದ ಬಂಧನವನ್ನು ಹೋಗಲಾಡಿಸು, ನನ್ನ ಜೊತೆಗಿರುವಂತಹ ದುಃಖ ದುಮ್ಮಾನ ದುಗುಡಗಳನ್ನು ಪರಿಹರಿಸು, ಪ್ರಯೋಗಿಸು ಸ್ವಾಮಿ, ಪ್ರಯೋಗಿಸು ಸ್ವಾಮಿ, ಪ್ರಯೋಗಿಸು ಸ್ವಾಮಿ. ಕೊಲ್ತೇನೆ, ಬಿಡುವುದಿಲ್ಲ, ಬಿಡೆ ಬಿಡೆ ಹೇಳ್ತೀನಿ. ನೀವು ಬಿಡೆ ಹೇಳುವುದರ ಅರ್ಥ ಬಿಡುವುದಿಲ್ವಂತಲ್ಲ, ಬಿಡು ಸ್ವಾಮಿ. ನಗೆ ಬರ್ತದೆ, ನಗೆಯೂ ಬಂತು ನಿನ್ನನ್ನು ಕಂಡು ನನಗೆ ನಗೆಯೂ ಬಂತು ನಿನ್ನ ಕಂಡಿಂದು ದೇವ. ನನಗೆ ನಗೆಯೂ ಬಂತು ನಿನ್ನ ಕಂಡಿಂದು ಕೊಡಲಿಯು ಬೇಕೆ, ತುಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ, ಕೊಡಲಿಯು ಬೇಕೆ. ಘನವಾಯು ಚಕ್ರವ ಕಳಿಸಿನ್ನಯ, ಘನವಾಯು ಚಕ್ರವ ಕಳಿಸಿನ್ನಯ. ಶರಣನಿ ನಿನಗೆ ಘನವಾಯ್ತು ಚಕ್ರವ ಕಳಿಸಿನ್ನಯರುವ ಬಡಿದರೆ ನಾನು ಶರಣನಿ ನಿನಗೆ. ಎನ್ನಗೆ ನಗೆಯೂ ಬಂತು ನಿನ್ನ ಕಂಡಿದ್ದು ದೇವ ಮನೋಹರ ದೇವ.
ಜಗದ್ರಕ್ಷಕನಾದಂತಹ ನಿನ್ನ ಅವಸ್ಥೆಯನ್ನು ಕಂಡು ನನಗೆ ನಗು ಬರ್ತಾ ಉಂಟು ಸ್ವಾಮಿ. ಎರಡು ಬಲ ಬೆರಗಾಗಿ ದುಗುಡದಿಂದಿರುವಾಗ ಭೀಷ್ಮ ನಗುವುದನ್ನು ಕಂಡ್ರೆ ಎಲ್ಲರಿಗೂ ಆಶ್ಚರ್ಯ ಆಗಿದೆ. ಆದರೆ ನನಗೆ ನಗು ಬರುವುದಕ್ಕೆ ಕಾರಣವೇನು ಗೊತ್ತಿಲ್ಲ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಎನ್ನುವ ಹಾಗೆ ಘನವಾದ ಚಕ್ರವನ್ನು ಹಿಡಿದೇನೆ. ಇದು ಘನವಾಗಲಿಲ್ವೇ ಈ ಮುದುಕನೆದುರಿಗೆ? ಇಷ್ಟು ದೊಡ್ಡದೆಲ್ಲ ಬೇಕಾ ಮುದುಕನನ್ನು ಕೊಲ್ಲುವುದಕ್ಕೆ? ಚಕ್ರವನ್ನು ಹಿಡಿದು ಹೇಳುತ್ತೀಯೇ ಕೊಲ್ತೇನೆ 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 ಅಂತ. ಸ್ವಾಮಿ, ನಿನ್ನ ಲೀಲೆ ಅಪಾರವಾದ. ಬಾಲಕ ಧ್ರುವನಿಗೆ ಒಲಿದು ನಿಂತವ ನೀನು, ಹೌದು ತಾನೆ. ಶಿಶು ಪ್ರಹ್ಲಾದನಿಗೆ ಬಂದಂತಹ ಕಷ್ಟವನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ಕಂಬದಿಂದ ಒಡೆದು ಬಂದವ ನೀನಲ್ವೇ ಸ್ವಾಮಿ. ನೀನು ನನಗೆ ಎದುರಾಗಿ ಚಕ್ರವನ್ನು ತೋರಿಸಿದರೆ ನಾನು ಬೆದರುತ್ತೇನೆ ಅಂತ ಭಾವಿಸಿದೀಯ. ಆ ಪ್ರಹ್ಲಾದನೆದುರಿಗೆ ಹಿರಣ್ಯಕಶ್ಯಪನಾಗಿ ನೀನು ಕಂಡುಕೊಂಡ ಕಾಲಕ್ಕೆ ನಿನ್ನ ಮುಂದೆ ಬರುವುದಕ್ಕೆ ದೇವಾನುದೇವತೆಗಳೆಲ್ಲ ಹೆದರಿದರಂತೆ. ಕೊನೆಗೆ ಲಕ್ಷ್ಮಿಯ ಹಿಂದೆ ಅವಿತುಕೊಳ್ಳುವುದಕ್ಕೆ ಯತ್ನಿಸಿದರಂತೆ. ಆ ಕಾಲದಲ್ಲಿ ಲಕ್ಷ್ಮಿಯಾದರೂ ನಿನ್ನೆದುರು ಬರುವುದಕ್ಕೆ ಹೆದರಿಕೊಂಡಳಂತೆ. ಆದರೆ ನಿನ್ನೆದುರು ಬಂದವ, ನಿನ್ನನ್ನು ಪರಿಪರಿಯಿಂದ ಸ್ತುತಿಸಿದವ, ಉಗ್ರ ರೂಪದಿಂದ ಗುಪ್ಪಿರಿಯುತ್ತಿರುವಂತಹ ನಿನ್ನನ್ನು ಶಾಂತಗೊಳಿಸಿದವ ನಿನ್ನ ಭಕ್ತನಾದಂತಹ ಪ್ರಹ್ಲಾದ, ಹೌದು ತಾನೇ ಸ್ವಾಮಿ. ಪ್ರಹ್ಲಾದನಿಗಿಂತ ಧ್ರುವರಿಗಿಂತ ನಾನು ಕಡಿಮೆ ಅಂತ ಭಾವಿಸಿದೆ. ನೀನು ಹುಟ್ಟಿದ್ದು ಮೊನ್ನೆ 800 ವರ್ಷಗಳ ದೀರ್ಘಾವಧಿಯ ಬದುಕನ್ನು ಸಾಗಿಸಿದಂತಹ ನಾನು ಹುಟ್ಟಿದ ಆರಭ್ಯದಿಂದಲೇ ನಿನ್ನ ದಿವ್ಯ ಮೂರ್ತಿಯನ್ನು ನನ್ನ ಅಂತರ್ಯದಲ್ಲಿ ಇರಿಸಿ ನನ್ನ ಹೃದಯಾಬ್ಜ ಮಧ್ಯೆ ಕರ್ಣಿಕೆಯಲ್ಲಿ ನಿನ್ನ ಪ್ರತಿಮೆಯನ್ನು ನಿಲ್ಲಿಸಿ ನಿನ್ನ ಸ್ತುತಿ ಮಾಡಿದವಯೇ. ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಹಾಗೆ ನಿನ್ನ ದ್ವಾದಶಾಕ್ಷರಿ ಮಂತ್ರವನ್ನು ಬಿಡದೆ ಉಚ್ಚರಿಸಿಕೊಂಡು ಬಂದ ನಿನ್ನ ಪರಮ ಭಕ್ತ ಅಗ್ರಶ್ರೇಷ್ಠ ಅಲ್ಲದೇ ಇರಬಹುದು. ಆದರೆ ನಿನ್ನ ಭಕ್ತರಲ್ಲಿ ನಾನು ಓರ್ವ ಎನ್ನುವುದು ಚೆನ್ನಾಗಿ ನನಗೆ ಅರಿವಿದೆ ಸ್ವಾಮಿ. ಆದ್ದರಿಂದಲೇ ನೋಡುವ, ಚಕ್ರ ಪ್ರಯೋಗಿಸ್ತೀಯ, ನನ್ನ ಕಂಠ ಹಿಡಿತೀಯ, ನನ್ನನ್ನು ಕೊಲ್ಲುವುದು ಬಿಡು. ನನ್ನ ದೇಹದ ಒಂದು ರೋಮ ನೀನು ಕತ್ತರಿಸುವುದಕ್ಕೆ ಸಾಧ್ಯವಾಯಿತು ಅಂತಾದ್ರೆ ನಿನ್ನ ಭಕ್ತ ಈ ಭೀಷ್ಮನಲ್ಲ, ಬಿಟ್ಟೆಯ ಭಕ್ತ ಎನ್ನುವ ಪ್ರಯೋಗಿಸಿ ನೋಡು. ಚಕ್ರವ ತನುಜದಲ್ಲನ ಮುಚ್ಚಿ ವರಸ್ಯಂದನವ ಮೀರಿ ಕಿರೀಟಿಗ ಭಯವ ನೀಯಲು ಅಚ್ಯುತನನ ಹೊಡೆಯ ಜಗವನುರದಲ್ಲಿ ಮರಿದಲಿ ತಂದು ದಿವಸ 9ನೆಯಲ್ಲಿ ಹೇಳಿ ಭೀಷ್ಮನು ಯಮಜ ಚಿಂತಿಸಿದ ಎನಲು ಕಿರುನಗೆ ಗೂಡಿ ಭಯಗೊಂಡಿಯ ನನ್ನನ್ನು ಕಂಡು? ಅಲ್ಲ, ನೀನು ಅಂತಲ್ಲ, ಭುವನವೇ ನನಗೆ ಉಗ್ರ ರೂಪವನ್ನು ಕಂಡು ಭಯಗೊಂಡದ್ದು ನಿಜ. ಒಮ್ಮೆಗೆ ಭಯವಾಯಿತು, ಮತ್ತೆ ಭಯ ದೂರ. ನೀನು ಭಯವಿದೂರನಲ್ವೇ? ನಿನ್ನೆದುರು ನಾವು ನಿಲ್ಲುವುದಕ್ಕೆ ಭಯವೇ ಯಾಕೆ? ಅದೇ ನೀನೇ ಅಲ್ವಾ ಪ್ರತಿಜ್ಞೆ ಮಾಡಿದ್ದು, ಚಕ್ರವ ಬಿಡಿಯೇನೆಂಬ ಹರಿಯ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಅಂತ. ಬಾಯಿ ತಪ್ಪಿನಿಂದ ಆದದ್ದು ಸ್ವಾಮಿ, ನನ್ನ ಅಹಂಕಾರ ಹಿಡಿದಿದೆ. ಹಾಗಾಗಿ ನಿನ್ನ ಪ್ರತಿಜ್ಞೆಗಾಗಿ ನಾನು ಚಕ್ರಧಾರಿ ಆಗ್ಬೇಕಾಯ್ತು. ಮತ್ತೆ ನಾನು ಏನು ಹೇಳಿದ್ದು? ಭಕ್ತವತ್ಸಲನೆಂಬ ಬಿರುದ ಹೊತ್ತ ಮೇಲೆ ಭಕ್ತರಾಧೀನರಾಗಿರಬೇಡವೇ ಅಂತ ದಾಸರು ಸ್ತುತಿಸಿದ್ದು ನಿನ್ನ. ಅದನ್ನು ಹೌದು ಅನ್ನಿಸಿದವ. ಭಕ್ತರ ಆಸೆಯನ್ನು ನಾನು ನೆರವೇರಿಸಲೇಬೇಕಲ್ವೇ? ಆದ್ರೆ ಎಲ್ಲಿಯೂ ಭಕ್ತರನ್ನು ಕೊರೆಯುವುದಕ್ಕೆ ಬೇಕಾಗಿ ಹೂವ ತರುವರ ಮನೆಗೆ ಹುಲ್ಲ ತರುವ, ಪಾಂಡವರ ಮನೆಯಲ್ಲಿ ಕುದುರೆಗಳ ತಾತೊಳೆಯುವ. ಏನು ಲೀಲೆ ಸ್ವಾಮಿ ನಿನ್ನದು! ನಿನ್ನ ಲೀಲೆಯನ್ನು ವರ್ಣಿಸುವುದಕ್ಕೆ ಸಾಧ್ಯ ಆಗ ನಾನು ನೋಡಿದ್ದು, ಮತ್ತೆ ನಿನ್ನನ್ನೇ ನೋಡಿದ್ದು, ಚಕ್ರ ನೋಡಿದ್ದೇ ಇಲ್ಲ ನಾನು. ನಾನೇನು ಹೇಳಿದ್ದು ಮತ್ತೆ? ಶತಕೋಟಿ ದೇವತೆಗಳೇ ಬರಲಿ, ನಾ ಬಿಡೆ ಅಂತ ಹೇಳಿದ್ದು, ಚಕ್ರ ಬಿಡ್ತೇನೆ ಅಂತ ಹೇಳಿದ್ದು ನಾನು. ನಿನ್ನದಾದಂತಹ ವಾಕ್ಯಕ್ಕೆ ಅರ್ಥ ಕಲ್ಪಿಸಿದೆ. ನೀನು ಯಾವ ಅರ್ಥಕ್ಕೂ ಸಿಲುಕುವವನಲ್ಲ, ನೀನು ಅರ್ಥಾತೀತ. ಅಥವಾ ಪ್ರತಿ ಅಕ್ಷರದಲ್ಲಿಯೂ ನಿನಗೆ ಅರ್ಥವನ್ನು ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಕುವುದು ಅಂತ ಅಂದುಕೊಂಡೆ ನಾನು. ಈಗ
ನಿನ್ನ ಪ್ರತಿಜ್ಞೆಯೂ ಆಯ್ತು, ನನ್ನ ಪ್ರತಿಜ್ಞೆಯೂ ಆಗ ಆಯ್ತು. ನಾನು ಯೋಚಿಸುವುದು ಅದನ್ನೇ. ಹ್ಮ್ ರಾಜಸೂಯಾಧ್ವರ ಕಾಲದಲ್ಲಿ ಹ್ಮ್ ಶಿಶುಪಾಲಾದಿಗಳೆಲ್ಲ ನಿನ್ನನ್ನು ದೂಷಿಸಿದ ಕಾಲಕ್ಕೆ ಅವರನ್ನು ಕೊಲ್ಲುವುದಕ್ಕೆ ನಿನಗೆ ಪ್ರತ್ಯೇಕ ಸುದರ್ಶನ ಬೇಕಾಗಿ ಬರಲೇ ಇಲ್ಲ. ಹೌದು. ಅಗ್ರತಾಂಬೂಲವಾಗಿ ನೀಡಿದಂತಹ ಹರಿವಾಣವನ್ನೇ ಹೀಗೆತ್ತಿ ತಿರುಗಿಸಿದ್ದು ಮಾತ್ರ ನಾವು ಕಂಡದ್ದು. ಅದರಲ್ಲಿ ಸುದರ್ಶನ ಆರೋಪಿಸಲ್ಪಟ್ಟು ಶಿಶುಪಾಲನ ಕತ್ತನ್ನು ಕತ್ತರಿಸಿದ್ದನ್ನು ನೋಡಿದ್ದೇವೆ. ಆದ್ರೆ ಈ ಕಾಲದಲ್ಲಿ ಈ ಮುದುಕ ಭೀಷ್ಮನನ್ನು ಕೊಲ್ಲುವುದಕ್ಕೆ ಸುದರ್ಶನ ಬಿಡೆ ಹೇಳುತ್ತೀಯಲ್ಲ, ಇದರ ಅಗತ್ಯ ಏನು ಅಂತ ಆಗ ಭಾವಿಸಿದ್ದೆ. ಈಗ ಗೊತ್ತಾಯ್ತು ಅಂತ ಹೇಳಿ. ಪ್ರಾರ್ಥನೆ ನಿನಗೆ ಅರ್ಥ ಆಗಿಲ್ವೇ? ಹ್ಮ್ ಆದ್ರೆ ಒಂದು, ನಾನು ಚಕ್ರ ಎತ್ತಿದ ಕಾಲಕ್ಕೆ ನಿನ್ನಲ್ಲಿರುವ ನಾನು ಎಂಬ ಅಹಂಕಾರವನ್ನು ನಾನು ಕಳೆದಿದ್ದೇನೆ ಅಂತ ನಾನು ಭಾವಿಸುತ್ತೇನೆ. ಬರೇ ನಾನು ಅಲ್ಲ, ನನ್ನದ್ದು ಎನ್ನುವುದು ಅಡಿದಿದೆ. ನಾನು ನನ್ನದು ನನ್ನಿಂದಲೇ ಅಂತ ಭಾವಿಸ್ತಾ ಇದ್ದವನು ನೀನು. ಅಹಂಕಾರವೂ ಅಡಿದಿದೆ, ಮಮಕಾರವೂ ಅಡಿದಿದೆ. ಇಷ್ಟರವರೆಗೆ ನಾನು ಜೀವಂತ ಇರಬೇಕು ಅಂತ ಯೋಚಿಸಿದವ. ಆದರೆ ಈ ಕಾಲಕ್ಕೆ ನನಗೆ ಮರಣದ ಇಚ್ಛೆಯಾದದ್ದು ಸತ್ಯ ಸ್ವಾಮಿ. ಕೊನೆಗೆ ನೀನೇ ಮನೋಹರ ಮುಕುಂದ ಅಂತ ಹೇಳಿದಲ್ಲ, ಪಾದ ಕೆರಗಿದವರು ನೀನು. ಕೊನೆಗೆ ನನ್ನ ಪಾದಕ್ಕೆ ಬಂದೆ. ಮಗುವೊಂದು ಹಸಿವಿಗಾಗಿ ಅಳುವಾಗ ತಾಯಿಗೆ ಒದಿತದೆ, ಹೊಡಿತದೆ. ಹಾಗಂತ ತಾಯಿಯಾದವಳು ಆ ಕಾಲಕ್ಕೆ ಏನು ಮಾಡ್ತಾಳೆ? ಅದಕ್ಕೆ ಹಸಿವು ಹೀಗೆ ತುಳಿಕೆ ಏನಾದ್ರೂ ಕೊಟ್ಟು ಸಮಾಧಾನ ಮಾಡುತ್ತಾಳೆ ಹೊರತು ತಾಯಿ ತಿರುಗಿ ಹೊಡೆಯೋದಿಲ್ಲ. ತಾಯಿ ಆಗುವುದಿಲ್ಲ ಅವರು. ಹೌದು. ಹಾಗೆಯೇ ಭಕ್ತ ದೇವರ ಸಂಬಂಧ ಕೂಡ ನಿನಗೆ ಈ ಅರಿವಾಗಬೇಕು ಅಂತ ನಾನು ಇದನ್ನು ಮಾಡಿದ್ದು ಅಷ್ಟೇ. ಅರಿವಾಗಿದೆ ಸ್ವಾಮಿ. ಇನ್ನೂ ನನ್ನ ಮಾತಿನಿಂದ ಯಾವುದೇ ಸಂಶಯವೂ ಇಲ್ಲ. ಪ್ರತಿನಿತ್ಯವೂ ನಿನ್ನನ್ನು ಧ್ಯಾನಿಸಿಯೇ ಮುಂದುವರಿಯುತ್ತೆ. ಆದರೆ ಧಾರಣೆ ಧರ್ಮ ಅಂತ ಧರ್ಮ ಅಂದ್ರೆ ನಾವು ಅದನ್ನು ಬಾಯಿ ಮಾತಿನಲ್ಲಿ ಅಲ್ಲ, ನಾವು ಅದನ್ನು ಧರಿಸಬೇಕು, ನಮ್ಮ ನಿತ್ಯ ಕರ್ಮದಲ್ಲಿ ಪಾಲಿಸಬೇಕು. ಆಗಲೇ ಅದಕ್ಕಿರುವ ಒಂದು ಮೌಲ್ಯ ನಮಗೆ ಅರಿವಾಗುವುದು. ಆದರೆ ನಾವು ಜೀವರು ಹಲವು ಕಾಲದಲ್ಲಿ ನೀನು ಎಡವಿದವನು ಅದನ್ನು, ಅದು ನಿನಗೂ ಈಗ ಅರಿವಾಗಿದೆ. ನಾನು ಪ್ರತ್ಯೇಕ ಹೇಳಬೇಕು. ಮನುಷ್ಯರು ಅಂದ್ರೆ ಹಾಗೆ, ಕಲ್ಲಿದ್ದಲ್ಲಿ ಎಡವಿಕೊಳ್ತಾನೆ, ಬೀಳ್ತಾನೆ, ಬಿದ್ದಲ್ಲಿಂದ ಏಳುವುದಕ್ಕೆ ಪ್ರಯತ್ನಿಸ್ತಾನೆ. ನನಗೂ ಕೆಲವೊಂದು ಅಪರಾಧಗಳು ಅಥವಾ ಪ್ರಮಾದಗಳು ಆಗಿ ಹೋದ ಮೇಲೆ ಹೀಗೆ ಮಾಡಬಾರದಿತ್ತು, ಹಾಗೆ ಮಾಡದೆ ಹೀಗೆ ಮಾಡುತ್ತಿದ್ರೆ ಆಗುತ್ತಿತ್ತೋ ಏನು ಅಂತ ಅನ್ನಿಸ್ತಿದೆ. ಆದ್ರೆ ಕಾಲ ಮಿಂಚಿ ಹೋಗುತ್ತದೆ. ಇವತ್ತು ಮಾತಾಡಿದ್ದು ಹೆಚ್ಚಾಯ್ತು ಅಂತ ಹೇಳುದಲ್ವಾ ನೀವು? ಇವತ್ತು ಮಾತನಾಡಿದ್ದು ಹೆಚ್ಚಾಯ್ತು ಅಂತಲ್ವಾ? ಸಾಕು ನನಗೆ ಈ ಜಗಳ ಅಂತ ನೀವು ಹೇಳ್ತಿದ್ದೀರಿ. ಆದ್ರೆ ಆಗ ಅದನ್ನು ಮಾಡ್ತಿದ್ರೆ ಆ ಕೆಲಸವನ್ನು ನನಗೂ ಅನ್ನಿಸ್ತದೆ. ಈಗ ನಾನು ಕಿತ್ತುವ ಕಾಲಕ್ಕೆ ಒಂದೆರಡು ಏಟು ಕೊಡುತ್ತಿದ್ದೇನೆ, ಗುರು ಪಾಂಡವರು ಈ ದಾರಿಯಲ್ಲಿ ಮುಂದುವರಿಯುತ್ತಿವೆ. ಆದ್ರೆ ಪೆಟ್ಟು ಕೊಡಬೇಕಾದ ಕಾಲದಲ್ಲಿ ಕ್ಷಮಿಸಿದೆ, ಹಾಗಾಗಿ ಈಗ ಹೆಚ್ಚಿಕೊಂಡಿದ್ದಾರೆ. ಈಗ ಪೆಟ್ಟಲ್ಲ ಮತ್ತೆಂತದ್ದು ಮಾಡಿದ್ರು ಒಪ್ಪುವುದಕ್ಕೆ ಸಿದ್ಧವಿಲ್ಲ. ಈಗ ಚಿಂತಿಸಿ ಫಲವಿಲ್ಲ. ಈಗ ನೋಡು, ನಿನಗೂ ವಯಸ್ಸಾಯ್ತು, ಬೇಕಾಯ್ತಲ್ಲ ನನಗೆ. ಪಟ್ಟ ಸಿಕ್ಕಿತು, ಪದವಿ ಸಿಕ್ಕಿತು, ಎಲ್ಲ ಆಯ್ತು. ಮತ್ತೆ ಯಾಕೆ ಸುಮ್ಮನೆ ಎಲ್ಲರ ಬಾಯಲ್ಲಿ ಕೇಳು? ಯಾಕೆ ಬೇಕಿತ್ತು? ಏನಾದ್ರೂ ವಿಶ್ರಾಂತಿ ಪಡೆದುಕೋ ನೀನು. ಅಂದ್ರೆ ಸಮಯ ಆಯ್ತು, ಶಿಬಿರಕ್ಕೆ ಹೋಗಿ ವಿಶ್ರಾಂತಿ ಮಾಡು. ಯುದ್ಧ ವಿರಾಮವನ್ನು ಘೋಷಿಸುತ್ತೇನೆ ಅಂತ ಹೇಳಿ. ಆಗಲಿ, ನೀನು ಯುದ್ಧ ವಿರಾಮ ಘೋಷಿಸಿದ ಮೇಲೆ ಮತ್ತೆ ಅಧರ್ಮದ ಯುದ್ಧ ನಮ್ಮ ಕಡೆಯಿಂದ ಉಂಟಾ ಹೇಳು? ಸೂರ್ಯನು ಪಶ್ಚಿಮ ಮುಖಿಗೆ ಸೇರಿದ್ದಾನೆ, ರಾತ್ರಿ ಆಗುವ ಹೊತ್ತು. ಇದು ನಮಗೆ ಯುದ್ಧ ಬೇಡ. ಇನ್ನೇನಿದ್ರು ನಾಳೆ ದಿನ ಯುದ್ಧ. ನಾನು ಶಿಬಿರ ನಿನ್ನ ಅನುಗ್ರಹ ಬೇಕು. ನೀನು ಸಾಧ್ಯವಾಗಿಸಿದ್ರೆ ನಾನು ಮಲಗಬಲ್ಲೆ. ನೀನು ಮನಸ್ಸು ಮಾಡಿದ್ರೆ ನಾನು ಖಂಡಿತ ಮಲಗುತ್ತೇನೆ. ನೀನು ಹೇಳಿದ್ರು ಮಲಗುತ್ತೇನೆ. ನೀನು ಹೇಳಬೇಕು. ಯುದ್ಧದಲ್ಲಿ ಜಯ ಅಪಜಯಗಳು ಸಮಾನವಾಗಿದೆ. ಹೌದಾ? ನಿನಗೂ ಜಯ ಇದೆ, ಅವನಿಗೂ ಜಯ, ಇಬ್ಬರಿಗೂ ಸೋಲು ಇದೆ, ಇಬ್ಬರಲ್ಲೂ ಜಯ ಸೋಲು ಎರಡೂ ಇದೆ. ಹಾಗಾಗಿ ಇಲ್ಲಿಗೆ ವಿರಾಮ ಕೊಟ್ಟು ಮಾಡುವುದನ್ನು ಇದೇ ಪದವರಿದನು ಭೂಪರನು ಶತಸಾವಿರನು ಜಯದ
ಯಾದೆ ನಮಗಿಲ್ಲ ಜಗದೋಳವಾಗಿದಿರಿಲ್ಲ ಭಯವೂ ಗೌರವಗಿಲ್ಲ ಬೆರಗಾದಿರಲ್ಲ ಏನು ಮಾಡುವುದಿನ್ನು ಧರ್ಮರಾಯ, ಏನು ಮಾಡುವುದು ಇವಾಗ ತಂದೆ? ಏನಾಯ್ತಯ್ಯ? ಭೀಷ್ಮಾಚಾರ್ಯರು ದಿನಕ್ಕೆ 10,000 ಭೂಪರನ್ನು ಸದೆ ಪಡೆಯುತ್ತೇನೆ ಎಂದು ಶಪಥ ಹಾಕಿದ್ದಾರೆ ಸ್ವಾಮಿ. ಹೌದು, ಹಾಗೆಯೇ ಮಾಡುತ್ತಿದ್ದಾರೆ ಕೂಡ. ಹೌದು ತಂದೆ. ಹ್ಮ್ ಇನ್ನು ನಾವು ಗೆಲ್ಲುವ ಆಸೆಯೇ ಇಲ್ಲ. ಹ್ಮ್ ಅಷ್ಟು ಮಾತ್ರವಲ್ಲ, ಹಾ ನೀವು ಅವರಿಗೆ ಅಭಯವನ್ನು ಇಟ್ಟಿದ್ದೀರಿ. ಇನ್ನು ನಾವು ಸೋತ ಹಾಗೆ ತಂದೆ, ನಾವು ಸೋತ ಹಾಗೆ. ಅಯ್ಯ, ಮರುಗಿದರೆ ಏನಹುದು ಯಾಕೆ ಮರೆಯುವುದು? ಓ ಓ ಓ ಎರಡೇನು ಜಗವು ದುರದಿ ಅಳುತ್ತಿದರಳುಗ ದುರದಿ ಅಳುತ್ತಿದರಳುಗ ಮುದುಗ ಬೇರುವುದೆಂದು ಭಕ್ತ ರೈತರು ಸಹಿತ ಬಂದ ನಗು ನಗುತ್ತು ಯಾಕಯ್ಯ ಮರುಗುತ್ತಿದ್ದೀಯ? ಇನ್ನೇನು ಸ್ವಾಮಿ? ಅವನು ಪ್ರತಿಜ್ಞೆ ಮಾಡಿದ, ನನ್ನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಅಂತ. ಅದಕ್ಕಾಗಿ ಚಕ್ರಧಾರಿಯಾದೆ, ಅವನಿಗೆ ಅಭಯವನ್ನು ಇಟ್ಟಿದ್ದೇನೆ. ಅವನು ನನ್ನ ಪರಮ ಭಕ್ತನೂ ಹೌದಲ್ವೇ? ಹಾಗಾಗಿ ನಾನು ಅದನ್ನು ಮಾಡಲೇಬೇಕಾಯಿತು. ನೀನು ಒಂದು ತಿಳಿಯಬೇಕು, ಅವರನ್ನು ಶಕ್ತಿಯಿಂದ ನಾವು ಗೆಲ್ಲಲು ಸಾಧ್ಯ ಇಲ್ಲ, ಯುಕ್ತಿಯಿಂದಲೇ ಗೆಲ್ಲಬೇಕು. ಹಾಗಾಗಿ ಪಾಂಡವರೇ ಎಲ್ಲ ಬನ್ನಿ, ನನ್ನೊಂದಿಗೆ ಬನ್ನಿ, ನೀವೆಲ್ಲ ನನ್ನೊಂದಿಗೆ ಹೋಗುವ. ಇವರ ಬರವರು ಜನರು ಗಂಗಾವಳಿಗಳು ಏನಂತೆ ಜಾರಕರು ಬಂದಾಡುವುದು? ಬಂದರೆ ಇದರ ಅರ್ಥ ಎಂತದ್ದು? ಮರಣವ ತಂದರೆ ಬರೇ ಪಾಂಡವರು ಬಂದದ್ದಲ್ಲ, ಮರಣವನ್ನೇ ತಂದಿದ್ದಾರೆ. ಗುರುರಾಯಗ ಗಂಟಿಂದ ತವಕದಲ್ಲಿ ಕರೆದಂದ ರಂಗದ ಭವನದಲ್ಲಿ ಬೆದಗೊಂಡ ರಿಪುಗಳ ನಿವಾಕಿ ರಾತ್ರಿಯಲ್ಲಿ ಬರುವುದು ಅನುಚಿತವು ನಿಮಗಿಂದ ಬಂದರೆ ರಾತ್ರಿ ಕಾಲದಲ್ಲಿ ಇನ್ನೇನು ವಿಶ್ರಮಿಸಬೇಕು ಎನ್ನುವುದಾಗಿ ನಾನು ಮುಂದುವರಿಯುವ ಕಾಲಕ್ಕೆ ಚಾಲಕರು ಬಂದು ಆಡುತ್ತಾ ಇದ್ದಾರೆ. ಶ್ರೀಕೃಷ್ಣ ಸ್ವಾಮಿ ಪಾಂಡವರನ್ನು ಕೂಡಿಕೊಂಡು ನನ್ನ ಭೇಟಿಗೆ ಬೇಕಾಗಿ ಅವಕಾಶವನ್ನು ಕೇಳುತ್ತಿದ್ದಾರೆ ಎನ್ನುವ ಹಾಗೆ. ಓ, ಬಂದರೆ ಪಾಂಡವರು? ಇಲ್ಲ, ಬರೇ ಪಾಂಡವರು ಬಂದದ್ದಲ್ಲ, ಜೊತೆಗೆ ಜೊತೆಗೆ ಕುರುರಾಯನಿಗೆ ಮರಣವನ್ನೂ ತಂದಿದ್ದಾರೆ ಎನ್ನುವುದು ಸತ್ಯ. ಶ್ರೀಕೃಷ್ಣ ಸ್ವಾಮಿಯ ಇಚ್ಛೆಯನ್ನು ನೀಗುವುದಕ್ಕೆ ಹೋಗಲಾಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬನ್ನಿ, ಯಾಕಂತೆ ಅವರು ಅಲ್ಲಿ ನಿಂತದ್ದು? ಒಳಗೆ ಬನ್ನಿ, ಒಳಗೆ ಬನ್ನಿ, ಈಗ ಬನ್ನಿ. ಓ ಸ್ವಾಮಿ ಪುರಾಣಿರಾಮ. ಶರಣದಲ್ಲಿ ಪಾದ ನುಡಿದ
ಕಾಯಬೇಕಿ ಕರಳ ದೈವರ ಅಯಗಳಗೆಲ್ಲ ಕರುಮನ ಕಾಯುವರೆ ಕೊಲ್ಲುವರೆ ಸಮರ್ಥ ಓ ಸ್ವಾಮಿ, ಮನುಷ್ಯ ಮಾತ್ರದವರಾದವರಿಗೆ ನಾನು ನನ್ನದು ಮದ ಮೋಹ ಮಾತ್ಸರ್ಯ ಎನ್ನುವಂತಹ ಷಡ್ವೈರಿಗಳ ಗಂಟು ಮುರಪಾಶದಂತೆ ಸುತ್ತಿರುವಂತದ್ದು. ನಿನ್ನ ಅನುಗ್ರಹ ಹೊಂದಿದ್ದರೆ ಮಾತ್ರ ಆ ಮುರಪಾಶದಿಂದ ಮೀರಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ಆ ಕಾರಣದಿಂದಲೇ ನೀನು ಮುರಮರ್ದನ ಎನ್ನುವ ನಿನ್ನನ್ನು ಕೊಂಡಾಡುವುದಲ್ಲವೇ? ಓ ಮುರವಿರಾಮನೇ, ನಿನ್ನ ಶ್ರೀಕರಾಂಗಿಗೆ ಉದ್ದಂಡ ನಮಸ್ಕಾರ ಮಾಡಿದ್ದೇನೆ ಸ್ವಾಮಿ, ದೊರೆಯಬೇಕು. ಎಂಥದ್ದು ಸ್ವಾಮಿ, ನಾನು ಬೆಳೆಸಿದ ನನ್ನ ಮೊಮ್ಮಕ್ಕಳಿಗೆ ನನ್ನ ಕಾಲಿಗೆ ಅಡ್ಡ ಬೀಳಬೇಕು ಅಂತ ನೀವೇ ಹೇಳಿ ಆಗಬೇಕಾಗ್ತದೆ. ಜೊತೆ ಜೊತೆಗೆ ನಿನ್ನದೆಂತದ್ದು ಪ್ರಾರ್ಥನೆ ಅದು ಅವರನ್ನು ಅಡ್ಡ ಬೀಳಿಸಿ ನೀನೇ ನೋಡು, ಈ ಯುದ್ಧದಲ್ಲಿ ನಿನ್ನ ಪ್ರತಿಜ್ಞೆಯಂತೆ 10,000 ಮಕುಟಧಾರಿಗಳನ್ನು ವರ್ಧಿಸ್ತೇನೆ ಅಂತ ಹೇಳಿ ನೀನೇನೋ ಮಾಡ್ತಾ ಇದ್ದೀಯ. ಆದ್ರೆ ಇಷ್ಟು ವೇಗವಾಗಿ ಯುದ್ಧ ಹೋದ್ರೆ ಪಾಪ ನಿನ್ನ ನನ್ನ ಪಾಂಡವರನ್ನೊಮ್ಮೆ ನೋಡು ಆಚಾರ್ಯರೇ. ಅವರ ಮುಖ ಬಾಡಿಸಿದ್ದನ್ನು ನೋಡಿದ್ರೆ ನಮಗೆ ಯುದ್ಧ ಸಾಕು ಅಂತ ಅನ್ನಿಸ್ತದೆ. ಅದಕ್ಕೆ ಹೇಳಿದ್ದು ಆಚಾರ್ಯರೇ, ನೀವೇ ಕಾಯಬೇಕು, ಪಾಂಡವರನ್ನು ಕಾಯಬೇಕು. ಅರ್ಥ ಆಯ್ತು ನನಗೆ ಸ್ವಾಮಿ, ನೀನು ಬಿಡಿಸಿ ಹೇಳಬೇಕಾಗಿಲ್ಲ. ನೀನಾಡುವ ಒಂದು ಅಕ್ಷರವೂ ನಮಗೆಲ್ಲ ಮಂತ್ರದ ಹಾಗೆ ಕೇಳಿಸ್ತದೆ. ಕಾಯಬೇಕು ಅಂತಂದ್ರೆ ಪಾಂಡವರನ್ನು ಕಾಯುವುದಕ್ಕೆ ಬೇಕಾಗಿ ಭೀಷ್ಮಾಚಾರ್ಯರೇ ನಿಮ್ಮ ಕಾಯಬೇಕು ಅಂತ ಕೇಳುವುದಲ್ವೇ? ನಾನು ಕಾಯ ಕೊಡಬೇಕಾ? ನನ್ನ ಕಾಯ ಬೇಕಾಗಿದೆ. ಕಾಯುವುದಕ್ಕೋ ಕೊಲ್ಲುವುದಕ್ಕೋ ಸಮರ್ಥರು ಯಾರು ಈ ಜಗದಿ ಅಂತ ಕೇಳಿದ್ರೆ ಅದು ಅಲ್ಲ. ನಾನು ತೊಂದರೆ, ನಾನು ಕೊಲ್ಲುವುದಕ್ಕೆ ಬೇಕಾಗಿ ವಿದ್ಯುಕ್ತನಾದರೆ ಸಾಕು. ನಿನ್ನ ರಕ್ಷೆಯಲ್ಲಿರುವಂತಹ ಪಾಂಡವರನ್ನು ನೀನು ಬಿಟ್ಟುಕೊಡುವುದಕ್ಕೆ ಸಾಧ್ಯವಿದೆ. ಅವತ್ತು ಆ ಕುಂಬಾರನ ಮನೆಯಲ್ಲಿ ಅತ್ತೆ ಕುಂತಿದೇವಿಗೆ ನೀನೇ ಅಲ್ವೇ ನಿನ್ನ ಕಾಲಿಗೆ ಬಿದ್ದಂತಹ ಇದೇ ಪಾಂಡವರಿಗಲ್ವೇ ಮಮ ಪ್ರಾಣ ಹಿ ಪಾಂಡವಾಹ ಎನ್ನುವ ಹಾಗೆ ಹೇಳಿಕೊಂಡದ್ದು. ಈಗ ಎಲ್ಲಿಯಾದ್ರೂ ನನ್ನ ಕಾಲಿಗೆ ಬಿದ್ದಂತಹ ಪಾಂಡವರನ್ನು ನಾನು ಕೊಲ್ಲುವುದಕ್ಕೆ ಮುಂದಾದ್ರೆ ನೀನು ಬಿಡ್ತೀಯ ಪುಣ್ಯಾತ್ಮ? ನನಗೆ ಅಷ್ಟು ಗೊತ್ತಿಲ್ವೇನು? ಕಾಯುವುದಕ್ಕೆ ಕೊಲ್ಲುವುದಕ್ಕೆ ಸಮರ್ಥನಾದಂತಹ ನೀನಿರುತ್ತಾ ಪಾಂಡವರ ಮೈ ಮುಟ್ಟುವುದಕ್ಕಾದ್ರೂ ಯಾರಿಗಾದ್ರೂ ಸಾಧ್ಯವೇ ಹೇಳು? ನೀನೀಗ ಸ್ಪಷ್ಟವಾಗಿ ಹೇಳಬೇಕು. ನೀನು ಬಂದುದೆಂತದ್ದಕ್ಕೆ ಏನಾಗಬೇಕು? ಪಾಂಡವರನ್ನು ಕಾಯಬೇಕು. ದಿನವೊಂದಕ್ಕೆ 10,000 ಮಕುಟಮರ್ಧನದಂತೆ ಕೊಲ್ಲುತ್ತಾ ಮುಂದುವರಿದರೆ ಪಾಂಡವರಿಗೆ ಜಯ ಆಗುವುದಕ್ಕಿಲ್ಲ ಅಲ್ವೇ? ಅಲ್ಲ, ನಾನು ಇದ್ದು ಅದನ್ನು ಮಾಡದೆ ಉಳಿಯಲಾರೆ. ಪ್ರತಿಜ್ಞೆ ಮಾಡಿಯೇ ಹೊರಟು ಬಂದವರು. ಅದನ್ನು ಮಾಡದಿರಬೇಕು ಅಂತಾದ್ರೆ ನಾನು ಇರಬಾರದು ಅಂತಲ್ವೇ ನೀನು ಸ್ಪಷ್ಟವಾಗಿ ಹೇಳುತ್ತಿರುವುದು ಚೆನ್ನಾಗಿ ಅರ್ಥವಾಗಿದೆ. ನಾನು ಇನ್ನೂ ಇದ್ದು ಮಾಡಬೇಕಾದ್ದು, ಇದ್ದು ಸಾಧಿಸಬೇಕಾದ್ದೇನೂ ಇಲ್ಲ. ಈಸಬೇಕು, ಇದ್ದು ಜಯಿಸಬೇಕು. ಆದ್ರೆ ಎಲ್ಲರಿಗೂ ಬೇರೆಯವರಿಗೆ ಭೀಷ್ಮಾಚಾರ್ಯರಿಗೆ ಇಲ್ಲದೇ ಜಯಿಸಬೇಕಾದ್ರೆ ನಾನು ಇಲ್ಲದಾಗಬೇಕು. ಇಚ್ಛಾಮರಣಿಯಾದಂತಹ ನನಗೆ ಮರಣದಿಚ್ಛೆಯನ್ನು ಇವತ್ತಿನ ಯುದ್ಧದ ಸಂಜೆ ನೀನು ಅಂತಃಸ್ಫುರಣವಾಗುವ ಹಾಗೆ ಮಾಡಿದವ. ಇನ್ನು ಬದುಕುವ ಆಸೆ ಇಲ್ಲ ಅಂತ ನಿನ್ನಲ್ಲೇ ಆಡಿದ ಮೇಲೆ ಮತ್ತೆ ನನಗೆ ಬದುಕುವ ಆಸೆ ಉಂಟೆ ಸ್ವಾಮಿ? ಹಾಗೆ ನೀನು ಬಂದುದು ನಿನಗೆ ಗೊತ್ತಿಲ್ಲ ಅಂತ ಅಲ್ಲ, ನಿನಗೆ ಮಾಡುವುದಕ್ಕೆ ನನ್ನಲ್ಲಿ ಕೇಳದೆ ಮಾಡುವುದಕ್ಕಾಗುತ್ತದೆ ಅಂತಲೂ ಅಲ್ಲ. ನಾನು ಸ್ಪಷ್ಟವಾಗಿಯೇ ಯುದ್ಧ ಪೂರ್ವದಲ್ಲಿಯೇ ಘೋಷಿಸಿದವ. ಶಿಖಂಡಿ ನನ್ನ ಎದುರಿಗೆ ಬಂದರೆ, ಯಾಕೆಂದ್ರೆ ನಾನು ಹೆಣ್ಣು ಮಕ್ಕಳಂತಿರುವವರಲ್ಲಿ, ಹೆಣ್ಣು ವೇಷ ಮಾಡಿದವರಲ್ಲಿ, ಹೆಣ್ಣಿನ ಹೆಸರಿಟ್ಟುಕೊಂಡ ಪುರುಷರಲ್ಲಿ ಯಾರಲ್ಲಿಯೂ ಯಾವ ಕಾಲಕ್ಕೂ ಯುದ್ಧವನ್ನು ಮಾಡುವುದಿಲ್ಲ ಎಂದು ಉದ್ಘೋಷಿಸಿದವ ಪೂರ್ವದಲ್ಲಿಯೇ ಅದನ್ನು ಯುದ್ಧಾರಂಭದಲ್ಲಿಯೂ ಹೇಳಿದ್ದೆ ಸುಯೋಧನನಿಗೆ. ದ್ರುಪದ ಮಗನಾದಂತಹ ಶಿಖಂಡಿ ಅಂದ್ರೆ ಅರ್ಥ
ಶಿಕೆಯಲ್ಲಿ ಅಂಡಾಕೃತಿಯನ್ನು ಹೊಂದಿರುವವ ಎನ್ನುವುದು ಹೊರತು ನಪುಂಸಕನೆಂದಲ್ಲ. ಹುಟ್ಟುತ್ತಾ ಹೆಣ್ಣಾಗಿದ್ದು ಗಂಧರ್ವನ ಅನುಗ್ರಹದಿಂದ ಪುರುಷತ್ವವನ್ನು ಪಡೆದಂತಹ ಶಿಖಂಡಿ ಎದುರಿಗೆ ನಾನು ಯಾವ ಕಾಲಕ್ಕೂ ಹೋರಾಡುವುದಿಲ್ಲ. ಶಿಖಂಡಿ ಬಾರದ ಹಾಗೆ ತಡೆಯುವುದಿಲ್ಲ ಹೊಣೆ ಎನ್ನುವ ಹಾಗೆ ಸುಯೋಧನನಿಗೆ ಈಗಾಗಲೇ ಹೇಳಿದ್ದೇನೆ. ಆದರೆ ಆ ಹೇಳಿದ್ದನ್ನೇ ಉಪಯೋಗಿಸಿಕೊಂಡು ಮಾಡುವಂತಹ ಅವಕಾಶ ನಿಮಗಿದ್ದರೂ ಅಜ್ಜ ಭೀಷ್ಮನಲ್ಲಿ ಕೇಳಿ ಮುಂದುವರಿಯುವ ಅಂತಲೂ ಇವರನ್ನು ಕರೆದುಕೊಂಡು ಬಂದುದು. ಆದ್ದರಿಂದಲೇ ಯೋಚಿಸಬೇಕು. ನಾಳಿನ ಯುದ್ಧದಲ್ಲಿ ಅದೇ ಶಿಖಂಡಿಯನ್ನು ನನ್ನ ಎದುರಿಗೆ ತಂದು ನಿಲ್ಲಿಸಿ ಆ ಕ್ಷಣಕ್ಕೆ ಶಸ್ತ್ರ ಸನ್ಯಾಸ ಮಾಡುತ್ತೇನೆ. ನಿನ್ನ ಇಚ್ಛೆ ಪೂರೈಸುತ್ತದೆ. ಹೋಗಿ ಹೋಗಿ. ನೀನೇನು ನಿದ್ದೆ ಮಾಡುವುದು ಕೊಡವಿಲ್ಲ ನಿಮ್ಮ ದೂರದಲ್ಲಿ ಮಡುವಿಸಿರಿ ತರವಾಳ ತನುವಿದು ಅಜ್ಜ ಕೊಡವಿಲ್ಲ ನಿಮ್ಮ ದೂರದಲ್ಲಿ ಮಡುವಿಸಿರಿ ತರವಾಳ ತನುವಿದು ಸುಡಲಿ ವಿಪಿನಗೆ ನಮಗನು ಜಯ ಕೊಡಿಸಿರಂದ ಧರ್ಮಜ ಸುಡಲಿ ನಮ್ಮನ್ನು ಬಾಲ್ಯದಲ್ಲಿಯೇ ಸಾಕಿಸದರಿದಂತಹ ನಿಮ್ಮನ್ನೇ ಕೊಡಬೇಕೆ ಅಜ್ಜ. ನಿಮ್ಮನ್ನು ಮಡುಹುವ ಮೂಲಕ ಬರುವ ಆ ಸಿರಿತನಕ್ಕೆ ಧಿಕ್ಕಾರವಿರಲಿ. ಅಂತಹ ಬಾಳವು ಸುಟ್ಟು ಹೋಗಲಿ ಅಜ್ಜ. ನಮಗೆ ಅಂತಹ ಸೌಭಾಗ್ಯ ಬೇಡ. ನಿಮ್ಮನ್ನು ಬಲಿ ಕೊಟ್ಟು ನಿಮ್ಮ ಹೆಣದ ಮೇಲೆ ಕಟ್ಟುವ ರಾಜ್ಯ ನಮಗೆ ಬೇಕಾಗಿಲ್ಲ. ಈ ಸಂಪತ್ತು, ಈ ರಾಜ್ಯದ ಆಸೆ ಎಲ್ಲ ಬಿಟ್ಟು ನಿಮಗೆ ಮತ್ತೆ ವಿಪಿನಕ್ಕೆ ಹೋಗುವ ಅನುಮತಿಯನ್ನು ಕೊಡುವೆಯ? ನಿನ್ನ ಸತ್ಯದ ಫಲ ನಿನ್ನ ಕೈಲೇರುವುದು. ಎಲೆ ಯುಧಿಷ್ಠಿರ ನಿನ್ನ ಸತ್ಯದ ಫಲ ನಿನಗೆ ಕೈ ಸೇರುವುದು. ಹಂಬಲಿಸುವೆಯ ಮುಂದಿನರಣ್ಯವ ಮರುಳಲ ಮಗನೇ ಕೊಲುಬವರನ್ನು ಕೊಲುಬವರನ್ನು ಜಗತ್ರಯದೊಳಗೆ ಸಾಗಿದು ಪಡೆವೆ ಮುಕ್ತಿಯ. ಜಗತ್ರಯದೊಳಗೆ ಕೊಲ್ಲುವವರೆಲ್ಲರೂ ಸಾಗಿದು ಪಡೆವೆ ಮುಕ್ತಿಯ. ಅಳಲಬೇಡ ಅಡಲಬೇಡೆಂದುರಿದು ಕೃಷ್ಣಗೆ ನಮಿಸಿ ಕಳುಹಿದನು. ಎಲೆ ಯುಧಿಷ್ಠಿರ ನಿನ್ನ ಸತ್ಯದ ಫಲ ನಿನಗೆ ಕೈ ಸೇರುವುದು. ಹಂಬಲಿಸುವಿಯ ಮಗನೇ ಮಗನೇ ಮಗನೇ
ಸಾಕಿ ಬೆಳೆಸಿದಂತಹ ಅಜ್ಜಯ್ಯ ನಮಗೆ ಬೇಕಾಗಿ ಪ್ರಾಣವನ್ನೊಪ್ಪಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವ ಕಾಲಕ್ಕೆ ಕಣ್ಣೀರಿನಿಂದಲೇ ನನ್ನ ಪಾದವನ್ನು ತೊಳೆಯುತ್ತಾ ನಿಮ್ಮ ಮರಣದಿಂದ ಬರುವಂತಹ ಪಟ್ಟಕ್ಕಿಂತ ಹೆಚ್ಚಿನದ್ದು ನನಗೆ ಅರಣ್ಯವಾಸ ಲೇಸು ಅಂತ ಹೇಳುತ್ತಿರುವೆಯಲ್ಲ ಮಗು. ಹೌದು. ನಿನಗಿನ್ನೂ ಅರಣ್ಯವಾಸ ಸಾಕೆನಿಸಲಿಲ್ವಲ್ಲ ಮಗು. ಹುಟ್ಟಿದ್ದ ಅರಣ್ಯದಲ್ಲಿ, ಅರಗಿನಾಲಯ ಪ್ರಕರಣದಿಂದ ಮತ್ತೆ ಸೇರಿದ್ದ ಅರಣ್ಯ. ರಾಜ್ಯವನ್ನು ಇಬ್ಬಾಗ ಮಾಡಿ ಕೊಟ್ಟ ಸಂದರ್ಭದಲ್ಲಿಯೂ ಹೆಸರಿಗೆ ಅದು ಇಂದ್ರಪ್ರಸ್ಥವಾಗಿತ್ತೇ ಹೊರತು ಅರಣ್ಯ ಭೂಮಿಯೇ ಆಗಿತ್ತು. ಅದನ್ನು ಮತ್ತೆ ಅರಮನೆಯನ್ನಾಗಿಸಿ ರಾಜ್ಯವಾಡಿದವರು ದ್ಯೂತ ಪ್ರಕರಣದ ಮೂಲಕವಾಗಿ ಮತ್ತೆ ಅರಣ್ಯ ಸೇರಿದವರು. ಆದರೂ ನಿನಗೆ ಇನ್ನೂ ಅರಣ್ಯ ಸಾಕು ಅಂತ ಅನ್ನಿಸಲಿಲ್ವಲ್ಲ ಮಗು. ಧರ್ಮರಾಜ ಅರಣ್ಯವಾಸಿಗಳಾಗಿದ್ದಂತಹ ದೀರ್ಘಾವಧಿಯಲ್ಲಿಯೂ ಶ್ರೀಕೃಷ್ಣ ಸ್ವಾಮಿಯ ಅನುಗ್ರಹವೇ ಕಾರಣವಾಗಿ ಕಾಡನ್ನು ನಾಡಿಗಿಂತಲೂ ಹೆಚ್ಚಿನದ್ದಾಗಿ ಸಂಪ್ರೀತಿಯಿಂದ ಇದ್ದವರು. ಸತ್ಯದ ದಾರಿಯಲ್ಲಿ ನಡೆದವ ನೀನು. ಆದ್ದರಿಂದಲೇ ಆ ಸತ್ಯದ ಫಲವಾಗಿ ನಿನ್ನ ರಾಜ್ಯ ಅಧಿಕಾರ ಎನ್ನುವುದು ನಿನ್ನ ಕೈ ಸೇರುವ ಕಾಲಕ್ಕೆ ನೀನಾಡುತ್ತಿರುವುದು ನಾನು ಮತ್ತೆ ಅರಣ್ಯವನ್ನು ಸೇರಿದ್ದೇನೆ. ನೀನಿನ್ನ ಅರಣ್ಯವನ್ನು ಸೇರಬೇಕಾದವನಲ್ಲ ಮಗನೇ, ನೀನಿನ್ನಿಲ್ಲ ಆಳಬೇಕಾದವ. ಧರ್ಮಪ್ರಭುತ್ವ ಹಸ್ತಿನಾವತಿಯಲ್ಲಿ ಸ್ಥಾಪನೆಯಾಗಬೇಕು ಎನ್ನುವುದು ಭೀಷ್ಮನ ಅಂತರ್ಯದಲ್ಲಿ ಎಷ್ಟುಂಟೋ ಅದಕ್ಕಿಂತಲೂ ಹೆಚ್ಚು ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಇರುವುದು ಶ್ರೀಕೃಷ್ಣ ಸ್ವಾಮಿ. ಕಲಬೆರಕೆಯಾದಂತಹ ನೆತ್ತರೆ ಪ್ರವಹಿಸುವಂತಹ ಈ ಹಸ್ತಿನಾವತಿಯ ರಾಜಕುಮಾರರಿಗಿಂತ ದೇವರಕ್ತದಿಂದಲೇ ಉತ್ಪತ್ತಿಯಾದಂತಹ ಪಾಂಡವರ ರಾಜ್ಯಾಧಿಕಾರ ಹಸ್ತಿನಾವತಿಯಲ್ಲಿ ಇರಬೇಕು, ಮುಂದುವರಿಯಬೇಕು. ಆ ಮೂಲಕವಾಗಿ ಹಸ್ತಿನಾವತಿಯಲ್ಲಿ ಇಷ್ಟರವರೆಗಿದ್ದಂತಹ ಕಲುಷಿತ ವಾತಾವರಣ ಹೋಗಲಾಡಿಸಬೇಕು. ಧರ್ಮ ಸಿಂಹಾಸನ ಹಸ್ತಿನಾವತಿಯದ್ದಾಗಬೇಕು ಎನ್ನುವಂತ ಪ್ರಭುವಿನ ಇಚ್ಛೆಯನ್ನು ಮೀರಿ ನಿನಗಾದರೂ ವ್ಯವಹರಿಸುವುದಕ್ಕಾಗುತ್ತದೇನು? ಅದಕ್ಕೆ ಬೇಕಾಗಿಯೇ ಅಲ್ಲಿ ಶ್ರೀಕೃಷ್ಣ ಸ್ವಾಮಿ ಪಾಂಡವರಾದಂತಹ ನಿಮ್ಮನ್ನು ಕೈಯಾಯುಧಗಳನ್ನಾಗಿ ಮಾಡಿಕೊಂಡವರು. ಧರ್ಮರಾಯ, ದ್ವಾಪರ ಯುಗದಲ್ಲಿ ಇಂತಹ ಚರ್ಯೆಯನ್ನು ಶ್ರೀಕೃಷ್ಣ ಸ್ವಾಮಿ ಎಲ್ಲಿಯೂ ಮಾಡಿದ್ದಿಲ್ಲ. ತನಗೊಬ್ಬನ ಪ್ರಾಣ ಬೇಕು ಅಂತಾದ್ರೆ ಆ ಕ್ಷಣಕ್ಕೆ ನಿಂತ ನಿಲುಮೆಯಲ್ಲಿ ಅದನ್ನು ಪಡೆಯುವಂತಹ ಸಾಮರ್ಥ್ಯವಿದ್ದವನು, ಅದನ್ನು ಮಾಡಿಕೊಂಡವನು. ಮಾವ ಕಂಸ ಎನ್ನುವಂತಹ ಸಂಬಂಧದ ಬೆಸುಗೆಯನ್ನೇ ಇರಿಸದೆ ನಗುನಗುತ್ತಲೇ ಕಂಸನ ಕುತ್ತಿಗೆಯನ್ನು ಹಿಚುಕಿಕೊಂಡವ. ಜರಾಸಂಧಾದಿಗಳನ್ನು ವಧಿಸಿದವ ತನ್ನ ಇಚ್ಛೆಗೆ ಅನುಗುಣವಾಗಿ. ಕಾಲಯವನ ಎಂತಹ ಸಾಮರ್ಥ್ಯ! ಅವನನ್ನು ಮುಚುಕುಂದನನ್ನೇ ನೆವನವನ್ನಾಗಿಸಿ ಸುಟ್ಟು ಭಸ್ಮಗೊಳಿಸಿದವ. ಯಾರನ್ನಾದರೂ ನಿಮ್ಮನ್ನು ಕೊಲ್ಲುವುದಕ್ಕಿದ್ದೇನೆ ಅಥವಾ ನಿಮ್ಮ ಪ್ರಾಣ ಬೇಕು ಅಂತ ಕೇಳಿದವನೇ ತ್ರೇತೆಯಲ್ಲಿ ಆಡುತ್ತಿದ್ದನಂತೆ. ನಿನಗೆ ಬದುಕಬೇಕು, ಬದುಕು ಆಸೆ ಉಂಟು, ಬದುಕುವುದಕ್ಕೆ ಅವಕಾಶ ಕೊಡ್ತೇನೆ, ಇಲ್ಲದಿದ್ರೆ ಕೊಲ್ತೇನೆ ಎನ್ನುವ. ಆದರೆ ದ್ವಾಪರದಲ್ಲಿ ಇಲ್ಲಿ ಬಂದು ಭೀಷ್ಮನಲ್ಲಿ ಕೇಳಿ ಪ್ರಾಣವನ್ನು ಪಡೆಯುವುದಕ್ಕೆ ಉದ್ಯುಕ್ತನಾಗಿದ್ದಾನೆ ಎಂದರೆ ಭೀಷ್ಮನ ಮೇಲೆ ಅತೀವವಾದಂತಹ ಗೌರವವನ್ನು ಶ್ರೀಕೃಷ್ಣ ಸ್ವಾಮಿಯಾದರೂ ಇರಿಸಿಕೊಂಡಿದ್ದಾನೆ ಎನ್ನುವುದು ಸತ್ಯವನ್ನೇ. ಸಂಬಂಧದಲ್ಲಿ ನಾನು ಅವನಿಗೆ ಮೊಮ್ಮಗ, ಪ್ರಾಯದಲ್ಲಿ ನಾನಜ್ಜ, ಸಂಬಂಧದಲ್ಲಿ ಅವ ಅಜ್ಜ. ಹರಿವಾದ ನಖದಿಂದಲೇ ಹರಿದು ಬಂದಂತಹ ಗಂಗೆಗೆ ಮಗನಾಗಿರುವ ಕಾರಣದಿಂದಲೇ ಅವನ ಮಗಳು ಭಾಗೀರಥಿಯ ಕಂದನಾನಾದುದರಿಂದ ನಾನವನಿಗೆ ಮೊಮ್ಮಗ, ಅವ ನನಗೆ ಅಜ್ಜ. ಆದ್ರೆ ನಿಮಗೆಲ್ಲರಿಗೂ ಅಜ್ಜನಾಗಿದ್ದರಿಂದ ನಾನೆಲ್ಲರಿಗೂ ಅಜ್ಜನಾಗಿದ್ದೇನೆ. ಅವ ಜಗದ ತಂದೆಯೇ ಹೋಗುತ್ತಾನೆ. ಆದ್ದರಿಂದಲೇ ಈ ಕಾಲಕ್ಕೆ ಅವನ ಆಯ್ಕೆ ಮಾಡಿದಂತಹ ಎರಡು ವ್ಯಕ್ತಿಗಳಲ್ಲಿ ಒಬ್ಬ ನೀನು, ಒಬ್ಬ ನಾನು. ಅದಕ್ಕೆ ನಾವು ಧನ್ಯರಾಗಬೇಕು ಮಗು. ಆದ್ದರಿಂದಲೇ ಯಾವ ಖೇದವನ್ನು ಇರಿಸಿಕೊಳ್ಳಬೇಡ. ನಾನಿನ್ನು ಕಾಡು ಹತ್ತಿರವಾದವ, ನಾಡು ದೂರ ಆದವ. ನಾನು ಸಾಯುವುದಕ್ಕಿರುವವ, ನೀನು ಬದುಕುವುದಕ್ಕಿರುವವ. ಆದ್ದರಿಂದಲೇ ನಿನ್ನ ಸತ್ಯದ ಫಲ ಕೈ ಸೇರುವಂತಹ ಈ ಹೊತ್ತಿನಲ್ಲಿ ದುಃಖಿಸಬಾರದು ಮಗು. ಕಣ್ಣೀರು ಕರೆಯಬೇಡ, ಕಣ್ಣೀರನ್ನು ಒರೆಸಿಕೊ. ನಿನಗೆ ಬರಬೇಕಾದಂತಹ ಹೊಣೆಯನ್ನು ಸಾಂಗದಿಂದ ನೆರವೇರಿಸುವುದಕ್ಕೆ
ಸಿದ್ಧನಾಗು ಮಗು. ಹೇಳಬೇಕು ಬೇಡುವ ಗೊತ್ತಿಲ್ಲ, ಆದರೆ ಯುಧಿಷ್ಠಿರ, ನೀನು ಮುಂದಕ್ಕೆ ಹಸ್ತಿನಾವತಿಯ ಪ್ರಭುವಾಗಿ ಸಕಲರನ್ನೂ ಚೆನ್ನಾಗಿ ಹೊರೆಯುವುದಕ್ಕೆ ಸಮರ್ಥನೇ ಹೌದು. ಆದರೆ ಒಂದು ಕಾಲಕ್ಕೆ ನಿನಗೆ ಅಗತ್ಯ ಉಂಟು ಅಂತಾದರೆ, ವಿದ್ಯಾಭ್ಯಾಸ ಕಾಲದಲ್ಲಿ ಶುಕ್ರನಿಂದಲೂ ಬೃಹಸ್ಪತಿಯಿಂದಲೂ ಏಕ ಸಾಧನೆಯನ್ನು ಮಾಡಿ ರಾಜನೀತಿಯ ಸರ್ವ ಅಂಗಗಳನ್ನು ಅಭ್ಯಸಿಸಿದವರ ನಿನಗೆ ಅಗತ್ಯ ಉಂಟು ಅಂತಾದರೆ ಶ್ರೀಕೃಷ್ಣ ಸ್ವಾಮಿಯಲ್ಲಿ ಕೇಳಿತು. ಅವನ ಅನುಗ್ರಹವು ನನ್ನ ಮೇಲಿರಲಿ, ನನ್ನಲ್ಲಿಗೆ ಆ ಕಾಲಕ್ಕೆ ಬಾ, ನಿನಗೆ ಬೇಕಾದಂತಹ ರಾಜನೀತಿಯ ಬೋಧೆಯನ್ನು ಮತ್ತೆ ನಾನು ಮಾಡುತ್ತೇನೆ. ಹೋಗಿ ಬನ್ನಿ ಮಕ್ಕಳೇ. ಶ್ರೀಕೃಷ್ಣ ಶಿಖಂಡಿಯನ್ನು ನಾನು ಹೇಳಿದ ಹಾಗೆ ಎದುರು ನಿಲ್ಲಿಸಿದ ಕ್ಷಣಕ್ಕೆ ಶಸ್ತ್ರ ತ್ಯಾಗವನ್ನು ನಾನು ಮಾಡಿ ಕಣ್ಣೆರೆಯನ್ನು ಇಕ್ಕುವುದಕ್ಕೆ ಮೊದಲೇ ಬುದ್ಧಾನುಭೂತವಾಗಿ ಅಕ್ಷಯವಾದಂತಹ ಬಾಣವನ್ನು ನನ್ನ ಮೇಲೆ ಪ್ರಯೋಗಿಸುವುದರ ಮೂಲಕವಾಗಿ ನನ್ನ ಮೈಯೆಲ್ಲ ತುಂಬಿಬಿಟ್ಟು ಸರಳು ದಾಟಿಕೊಂಡಿದೆ. ರಥದಿಂದ ದೊಪ್ಪನೆ ಉರುಳಿದ್ದೇನೆ. ಆದರೆ ನನ್ನನ್ನು ನೆಲ ತಾಗುವುದಕ್ಕೆ ಬಾಣಗಳು ಬಿಡುವುದಿಲ್ಲ. ಪಾದದ ನಖದಿಂದ ತೊಡಗಿ ತಲೆಯ ಶಿಖೆಯವರೆಗೆ, ಕುತ್ತಿಗೆಯಿಂದ ಮೇಲೊಂದು ಬಾಣವನ್ನು ಹೊಡೆಯಲಿಲ್ಲ ಪಾರ್ಥ. ಬಹುಶಃ ಅಜ್ಜನ ಮೇಲಿರುವ ವ್ಯಾಮೋಹ ಕಾರಣವಾಗಿರಬೇಕು ಅವನಿಗಿನ್ನು. ಆದ್ದರಿಂದಲೇ ಅವ ಬಿಟ್ಟಂತಹ ಬಾಣಗಳೆಲ್ಲ ನಾಟಿ ಧರೆ ಗುರುಳಿದ್ದೇನೆ, ನೆಲಕ್ಕೆ ತಾಗುವುದಿಲ್ಲ, ಸರಳ ಮಂಚವಾಗಿದೆ ಅದು. ಅಯ್ಯೋ ಅಯ್ಯೋ, ನನ್ನ ಕುತ್ತಿಗೆಗೆ ಆಧಾರ ಇಲ್ಲವಲ್ಲ. ಸುಯೋಧನ ಎಲ್ಲಿದ್ದೀಯ ಮಗು? ನನಗೆ ತಲೆದಿಂಬು ಒಂದು ವ್ಯವಸ್ಥೆ ಮಾಡು. ಯಾರಲ್ಲಿ ಅಜ್ಜಯ್ಯನಿಗೆ ತಲೆದಿಂಬು ಹಿಡಿದುಕೊಂಡು ಬನ್ನಿ. ಅವರು ಬರ್ತಾರೆ, ನೀನು ತರ್ತಿ. ಅದೆಲ್ಲ ಆಗುವ. ಪಾರ್ಥ, ನನಗೆ ಕುತ್ತಿಗೆಗೆ ಆಧಾರ ಬೇಕು. ಸುಯೋಧನ, ನೋಡಿದೀಯನಪ್ಪ, ನೀನು ದಿಂಬು ಹುಡುಕುವ ಹೊತ್ತಿನಲ್ಲಿ ಪಾರ್ಥ ಬಾಣವನ್ನೇ 2 ಕವಲಾಗಿಸಿ ನನಗೆ ಕುತ್ತಿಗೆಗೆ ಆಧಾರವನ್ನು ಒದಗಿಸಿದ್ದಾನೆ. ಕುತ್ತಿಗೆಯ ಮೇಲೆ ಸ್ವಲ್ಪ ಮೇಲೆ ಎಷ್ಟು ಚಾಕಚಕ್ಯತೆ ಉಂಟು ಸರಳಿಸುವುದರಲ್ಲಿ ಅವನಿಗೆ. ನಿಮ್ಮಲ್ಲೆಲ್ಲ ನೋಡಿ ಮಾತನಾಡುವುದಕ್ಕಾಗುತ್ತದೆ. ಆದರೆ ನನಗೆ ದಾಹ ಮಗು, ಬಾಯಾರಿಕೆ ಆಗುತ್ತದೆ ಮಗು. ನೀರು ಯಾರಲ್ಲಿ ಅಜ್ಜಯ್ಯನಿಗೆ ಕೊಡದಲ್ಲಿ ನೀರು ಹಿಡಿದುಕೊಂಡು ಬನ್ನಿ. ನೀರು ಹೇಳಿದ್ರು, ಹಾಲು ಹೇಳಿದ್ರು, ಯಾವುದು ನನಗಾಗುವುದಿಲ್ಲ. ನನಗೆ ಬಾಯಾರಿಕೆ ಮಗು, ಪಾರ್ಥ, ಬಾಯಾರಿಕೆ. ನೋಡಿದೀಯಾ, ಸಾಯುವ ಕಾಲಕ್ಕೆ ಅಜ್ಜನಿಗೆ ಬೇಕೇನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡು ಪಾರ್ಥ ಪಾತಾಳ ಗಂಗೆಯನ್ನೇ ಚಿಮ್ಮುವ ಹಾಗೆ ಮಾಡಿದ್ದಾನೆ. ಸಾಯುವ ಕಾಲಕ್ಕೆ ಈ ಮುದುಕನಿಗೆ ಬೇಕಾದ್ದು ಅಂತಿಮವಾಗಿ ತಾಯಿಯ ದರ್ಶನ ಎನ್ನುವುದನ್ನು ಚೆನ್ನಾಗಿ ಮನಗಂಡು ತಾಯಿಯ ದರ್ಶನವನ್ನು ಮಾಡಿಸಿದ್ದಾನೆ. ಬಾಯಾರಿಕೆ ನೆರವೇರಿದೆ. ಸುಯೋಧನ, ಚೆನ್ನಾಗಿ ಯೋಚಿಸು ಮಗು. ನೀನು ಅಜ್ಜನ ಮೇಲೆ ಅತೀವವಾದಂತಹ ಗೌರವವನ್ನು ಇರಿಸಿದೆ, ಅತೀವವಾದಂತಹ ವಿಶ್ವಾಸವನ್ನು ಇರಿಸಿದೆ. ನನ್ನ ಪಕ್ಷಕ್ಕೆ ಜಯವನ್ನಜ್ಜ ತಂದು ಕೊಡುತ್ತಾರೆ ಎನ್ನುವುದಾಗಿ. ಆದರೆ ನಾನಾಗಲೇ ಹೇಳಿದ ಹಾಗೆ, ಅಥವಾ ದ್ರೋಣರು ನಿನ್ನನ್ನು ಎಚ್ಚರಿಸಿದ ಹಾಗೆ, ಹರಿಯ ಚಮತ್ಕೃತಿಯ ಮುಂದೆ ಯಾರ ಚಮತ್ಕೃತಿಯೂ ಸಾಗುವಂತದ್ದಲ್ಲ, ಹರಿಯುವಲ್ಲಿ ಜಯ ಇರುತ್ತದೆ ಎನ್ನುವ ಹಾಗೆ ಇದು ನಾನು ಕರೆಬರಗಿದ್ದೇನೆ. 10 ದಿನಗಳ ಯುದ್ಧವನ್ನು ನಾನು ನಡೆಸಿದರೂ ನಿನಗೆ ಜಯ ದೊರಕಲಿಲ್ಲ ಮಗು. ಆದ್ದರಿಂದಲೇ ನನ್ನ ಕಾಲಾನಂತರದಲ್ಲಿ ಜಯದ ನಿರೀಕ್ಷೆಯನ್ನು ನೀನು ಇಟ್ಟುಕೊಳ್ಳುವ ಹಾಗಿಲ್ಲ. ಪಾಂಡವರಲ್ಲಿ ಮೈತ್ರಿ ಮಾಡಿಕೋ ಮಗು. ನೀವು ಉಭಯರು ಒಂದಾದ್ರೆ ಮತ್ತೆ ಯಾರೂ ನಿಮ್ಮನ್ನು ಗೆಲ್ಲುವುದಕ್ಕೂ ಸೋಲಿಸುವುದಕ್ಕೂ ಸಾಧ್ಯವಿಲ್ಲ ಮಗು. ಒಂದಾಗು ಮಗು. ಜಯ, ಕುರುವಂಶದ ಬಗ್ಗೆ, ನಿಮ್ಮ ಸೇವೆಯ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ಆದರೆ ಪಾಂಡವರ ಜೊತೆಗಿರುವಂತಹ ಯುದ್ಧವನ್ನು ನಿಲ್ಲಿಸುವ ಪ್ರಶ್ನೆ ಇಲ್ಲ. ನೀವು ಬಿಡಿ, ನಮ್ಮ ಜೊತೆ ಕರ್ಣನಿದ್ದಾನೆ, ದ್ರೋಣಾಚಾರ್ಯರಿದ್ದಾರೆ, ಅಶ್ವತ್ಥಾಮನಿದ್ದಾನೆ, ನಾನಿದ್ದೇನೆ, ನನ್ನ ಸಹೋದರರಿದ್ದಾರೆ. ಯುದ್ಧವನ್ನು ನಿಲ್ಲಿಸುವ ಪ್ರಶ್ನೆ ಇಲ್ಲ. ಹರಿಯಲ್ಲ ಹರಡೆ ಬರಲಿ, ಯುದ್ಧ ನಡೆಯುತ್ತದೆ.
ಇರ್ತದೆ. ಯಾರಿದ್ರು ಹರಿ ಇಲ್ಲವಲ್ಲ ಮಗು. ಅಯ್ಯೋ 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 ಕೃಷ್ಣ ಸ್ವಾಮಿ, ನನ್ನ ಕಥೆ ನಿನ್ನ ಇಚ್ಛೆಯಂತೆ ಇಲ್ಲಿಗೆ ಮುಗಿದಿದೆ. ಈ ಭೀಷ್ಮನ ಪರ್ವ ಮುಗಿಯಿತು ಸ್ವಾಮಿ. ಹರಿ ಕೃಷ್ಣ. ನೀನು ಕೊರಗಬೇಡ, ನಿನ್ನಿಂದ ಈ ರೀತಿ ಆಯ್ತು ಅಂತ ನೀನು ಮರುಗಬೇಡಯ್ಯ. ಇದೆಲ್ಲ ಸಂಕಲ್ಪಿತವಾದದ್ದು, ದೈವ ಸಂಕಲ್ಪಕ್ಕೆ ಸರಿಯಾಗಿ ಎಲ್ಲ ನಡೀತಾ ಇದೆ. ಕಾಲ ಕಾಲಕ್ಕೆ ಏನು ಆಗಬೇಕು ಅದು ಆಗಲೇಬೇಕು. ಹಾಗೆಂದು ಭೀಷ್ಮಾಚಾರ್ಯರ ಮೇಲೆ ಕೆಲವು ಅಪಾರವಾದಂತಹ ಗೌರವವಿದೆ. ಅವರು ನನ್ನ ಪರಮ ಭಕ್ತರೂ ಹೌದು. ಅವರ 800 ವರ್ಷಗಳ ಜೀವನ ಅವಧಿಯಲ್ಲಿ ಅವರು ಮಾಡಿದಂತಹ ಸಾಧನೆಗಳು, ಅವರ ಜ್ಞಾನ, ಧರ್ಮ, ನಿಷ್ಠೆ, ತ್ಯಾಗ ಎಲ್ಲವೂ ಅವರ ಹೆಸರಿನೊಂದಿಗೆ ಚಿರಂಜೀವಿಯಾಗಲಿದೆ. ಹಾಗಾಗಿ ನೀನು ಮರುಗಬೇಡ. ಕರ್ಮದ ಫಲ, ನಾವು ಮಾಡಿದಂತಹ ಕರ್ಮದ ಫಲವನ್ನು ದೇವರ ಪಾದಕ್ಕಿಟ್ಟು ಧರ್ಮದ ಹಾದಿಯಲ್ಲೇ ನಡೆಯುತ್ತಾ ನಾವು ಯಾವಾಗ ಸಾಗುತ್ತೇವೋ ಆಗ ಧರ್ಮವೇ ನಮ್ಮನ್ನು ರಕ್ಷಿಸುತ್ತದೆ. ಅದಕ್ಕೆ ಹೇಳುವುದು ಧರ್ಮವನ್ನು ನಾವು ಪಾಲಿಸುತ್ತಾ ಬಂದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂಬುದಾರೆ. ಇದೇನೋ ಭೀಷ್ಮ ಪರ್ವಕ್ಕೆ ಇನ್ನು ಇಲ್ಲಿಗೆ ಎಲ್ಲ ಮುಗಿಲಿಲ್ಲ, ಇನ್ನು ಯುದ್ಧ ಮುಂದುವರಿಯಬೇಕಾಗಿದೆ. ಹಾಗಾಗಿ ನಾವು ಶಿಬಿರಕ್ಕೆ ಸೇರೋಣ. ಇಂದಿನ ಈ ಪ್ರಸಂಗವನ್ನು ಇಲ್ಲಿಗೆ ಮಂಗಳ ಹಾಡಬೇಕು. ವಸುದೇವಂ ಸುತಂ ದೇವಂ ಕಂಸಚಾಣೂರ ಮರ್ಧನು ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಮಂಗಲಯದು ಕುಲಮಲಕನಿಗೆ ಮಂಗಲ ಮಾಧವನಿಗೆ ಮಂಗಲ ಕೂರ್ಮಗೆ ಬರಹದೆ ಗೋಕುಲ ರಂಗನ ವೀರನ ಸಿಂಹನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮನೆಯ ಬಾಗಿಲ ಕಾಯ್ದವ ಮನಗೆ ಜಲದಂಕ ಕಾಂತಕೇ ಬಾಲೇನು ಶೇಖರ ಬಕುತ ರಾವಣನ ಕಾಲದುಳು ಪುನರಾಗವನಿ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಪತಿವ್ರತ ಜನವ್ರತ ಗೆಜಿಸಿದ ಬೌದ್ಧಗೆ ವ್ರತ ದೇವಿಯ ನೇರಿದ ಕಲ್ಕನಿಗೆ ಅತಿ ಪ್ರೀತಿಯಿಂದ ಪಾಠವನ್ನು ಕಲಹುವ ಚತುರ್ಮತ್ರನಿಂದ ಶ್ರೀಕೃಷ್ಣನಿಗೆ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ ಮಂಗಲೋ ಕಟೀಲಿನ ಪೂರ್ವದಲ್ಲಿ ಗೋವಿಂದತ್ತ ದರೆಯಳು ಬಿಸರಾದ ಕಟೀಲಿನ ಪೂರ್ವದಲ್ಲಿ ಸ್ಥಿರವಾಗಿ ನೆಲೆಸಿದ್ದ ಶ್ರೀ ಭ್ರಮರಾಂಬೆಗೆ ಶರಣಾಗತ ರಕ್ಷಾಮಣಿ ಶುಭ ಕರಿ ದುರಿತ ನಿವಾರಿಣಿ ಭ್ರಮರಾಂಬೆಗೆ ಮಹಾಗಣಪತಿ ಮಂಜುನಾಥನಿಗೆ ಭ್ರಮರಾಂಬೆಗೆ ಭೂಷಣ ಕುಮಾರ ಚರಣ ಕಮಲಕ್ಕೆ
ಿ